ಆ ದಿನ ಮಳೆ ತುಂಬಾ ಜೋರಾಗಿ ಸುರಿಯುತ್ತಿತ್ತು. ರಾತ್ರಿ 11 ಗಂಟೆ. ಎಲ್ಲ ಮನೆಗಳು ಕತ್ತಲಿನಲ್ಲಿ ಮುಳುಗಿದ್ದವು. ಆದರೆ ಒಂದು ಮನೆ ಮಾತ್ರ ಬೆಳಕು ಹೊಳೆಯುತ್ತಿತ್ತು. ಅದು ಅಜಯ್ ಅವರ ಮನೆ. ಆ ಮನೆ ನೋಡಿದವರಿಗೆ ಸಾಮಾನ್ಯವಾಗಿ ಕಾಣುತ್ತಿತ್ತು. ಆದರೆ ಆ ಮನೆಯ ಒಳಗೆ ಯಾರಿಗೂ ತಿಳಿಯದ ಒಂದು ರಹಸ್ಯ ಇತ್ತು. ಅಜಯ್ ಒಂದು ಸಾಫ್ಟ್ವೇರ್ ಇಂಜಿನಿಯರ್, ಶಾಂತ ಸ್ವಭಾವ. ತನ್ನ ಹೆಂಡತಿ ನಂದಿನಿ ಜೊತೆ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದ. ನಂದಿನಿ ತುಂಬಾ ಒಳ್ಳೆಯ ಹುಡುಗಿ, ಕುಟುಂಬಕ್ಕೆ ಬೆಲೆ ಕೊಡುವವಳು. ಅಜಯ್ಯನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಮದುವೆಯಾದ ಮೊದಲ 6 ತಿಂಗಳು ಅವರ ಜೀವನ ಸ್ವರ್ಗದಂತೆ ಇತ್ತು. ಆದರೆ 7ನೇ ತಿಂಗಳಲ್ಲಿ ಎಲ್ಲವೂ ಬದಲಾಯಿತು. ಒಂದು ರಾತ್ರಿ ನಂದಿನಿ ಎದ್ದಳು. ಅಜಯ್ ಅವಳ ಪಕ್ಕದಲ್ಲಿ ಇರಲಿಲ್ಲ. ಅವಳು ಯೋಚಿಸಿದಳು, ಬಹುಶಃ ಬಾತ್ರೂಮ್ನಲ್ಲಿರಬಹುದು. ಆದರೆ ಬಾತ್ರೂಮ್ ಖಾಲಿ. ಹಾಲ್ಗೆ ಹೋಗಿ ನೋಡಿದಳು. ಅಜಯ್ ಸೋಫಾ ಮೇಲೆ ಕುಳಿತಿದ್ದ. ಮೊಬೈಲ್ನಲ್ಲಿ ಯಾರಿಂದಿಗೋ ಮಾತನಾಡುತ್ತಿದ್ದ. ಅವಳನ್ನು ನೋಡುತ್ತಿದ್ದಂತೆಯೇ ಕಾಲ್ ಕಟ್ ಮಾಡಿಬಿಟ್ಟ. ಯಾರ ಜೊತೆ ಮಾತನಾಡುತ್ತಿದ್ರಿ? ನಂದಿನಿ ಕೇಳಿದಳು. ಆಫೀಸ್ ವರ್ಕ್, ಅಜಯ್ ಹೇಳಿದ. ಆದರೆ ಅವನ ಕಣ್ಣುಗಳಲ್ಲಿ ಏನೋ ಅಡಗಿತ್ತು. ಆ ದಿನದಿಂದ ಅಜಯ್ ಬದಲಾಯಿಸಲು ಶುರು ಮಾಡಿದ. ಮೊದಲು ಅವನು ನಂದಿನಿ ಜೊತೆ ಎಲ್ಲವನ್ನು ಶೇರ್ ಮಾಡುತ್ತಿದ್ದ. ಈಗ ಮೊಬೈಲ್ ಆಲ್ವೇಸ್ ಲಾಕ್, ಲೇಟ್ ನೈಟ್ ಕಾಲ್ಸ್, ಆಫೀಸ್ ವರ್ಕ್ ಅಂತ ಹೇಳಿ ಲೇಟ್ ಆಗಿ ಬರುತ್ತಿದ್ದ. ನಂದಿನಿಗೆ ಅನುಮಾನ ಶುರುವಾಯಿತು. ಆದರೆ ಅವಳು ಟ್ರಸ್ಟ್ ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ. ಒಂದು ದಿನ ಅಜಯ್ ಶವರ್ಗೆ ಹೋಗಿದ್ದ. ಮೊಬೈಲ್ ಬೆಡ್ ಮೇಲೆ ಇತ್ತು. ಸಡನ್ಲಿ ಮೆಸೇಜ್ ಬಂದಿತು. ಸ್ಕ್ರೀನ್ ಮೇಲೆ ಫ್ಲಾಶ್ ಆಯಿತು. ಐ ಮಿಸ್ ಯು ಅಜಯ್. ನಂದಿನಿಯ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅವಳ ಕೈಗಳು ಕಂಪಿಸತೊಡಗಿತು. ಅವಳು ಫೋನ್ ಓಪನ್ ಮಾಡಲು ಪ್ರಯತ್ನಿಸಿದಳು. ಆದರೆ ಪಾಸ್ವರ್ಡ್ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಏನ್ ಮಾಡ್ತಿದ್ದೀಯಾ? ಅಜಯ್ ಧ್ವನಿ ಕೇಳಿಸಿತು. ಅವಳು ಬೆಚ್ಚಿ ಬಿದ್ದಳು. ಯಾವುದೂ ಇಲ್ಲ, ಅವಳು ಹೇಳಿದಳು. ಅಜಯ್ ಫೋನ್ ತೆಗೆದುಕೊಂಡ. ಅವನ ಮುಖದಲ್ಲಿ ಟೆನ್ಷನ್ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ರಾತ್ರಿ ನಂದಿನಿಗೆ ನಿದ್ದೆ ಬರಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಅವನು ನನಗೆ ಚೀಟ್ ಮಾಡ್ತಿದ್ದಾನಾ? ಅವಳು ಅಳಲು ಶುರು ಮಾಡಿದಳು. ಆದರೆ ಅವಳು ಟ್ರುತ್ ತಿಳಿಯಲು ನಿರ್ಧರಿಸಿದಳು. ಮುಂದಿನ ದಿನ ಅಜಯ್ ಆಫೀಸಿಗೆ ಹೋದ ನಂತರ ನಂದಿನಿ ಅವನ ಲ್ಯಾಪ್ಟಾಪ್ ಓಪನ್ ಮಾಡಿದಳು. ಅದರಲ್ಲಿ ಪಾಸ್ವರ್ಡ್ ಇರಲಿಲ್ಲ. ಅವಳು ಮೇಲ್ ಓಪನ್ ಮಾಡಿದಳು. ಅಲ್ಲಿ ಒಂದು ಫೋಲ್ಡರ್ ಇತ್ತು, ನೇಮ್ ಪ್ರೈವೇಟ್. ಅವಳು ಓಪನ್ ಮಾಡಿದಳು. ಅದರೊಳಗೆ ಫೋಟೋಸ್, ಅಜಯ್ ಮತ್ತು ಒಂದು ಅನ್ನೋನ್ ಗರ್ಲ್. ಇಬ್ಬರು ಸ್ಮೈಲ್ ಮಾಡ್ತಿದ್ದರು. ಒಟ್ಟಿಗೆ ಕಾಫಿ ಶಾಪ್ನಲ್ಲಿ, ಒಟ್ಟಿಗೆ ಪಾರ್ಕ್ನಲ್ಲಿ, ಒಟ್ಟಿಗೆ. ನಂದಿನಿಯ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಅವಳ ಹೃದಯ ತುಂಡಾಗಿತ್ತು. ಆ ರಾತ್ರಿ ಅಜಯ್ ಮನೆಗೆ ಬಂದ. ನಂದಿನಿ ಕಾಮ್ ಆಗಿ ಕೇಳಿದಳು, ಅವಳು ಯಾರು? ಅಜಯ್ ಶಾಕ್ ಆಯಿತು. ಯಾರು? ನಿನ್ನ ಲ್ಯಾಪ್ಟಾಪ್ನಲ್ಲಿ ಫೋಟೋಸ್ ಇದ್ದವಳು. ಅಜಯ್ ಮೌನವಾಗಿದ್ದ. ಅದು ಸೈಲೆನ್ಸ್ ಎಲ್ಲವನ್ನೂ ಹೇಳುತ್ತಿತ್ತು. ಹೇಳಿ, ನಂದಿನಿ ಅಳುತ್ತಾ ಕೇಳಿದಳು. ಅಜಯ್ ನಿಧಾನವಾಗಿ ಹೇಳಿದ, ಅವಳು ನನ್ನ ಪಾಸ್ಟ್. ನಂದಿನಿ ಕನ್ಫ್ಯೂಸ್ ಆಯಿತು. ಪಾಸ್ಟ್? ಹೌದು, ಅವಳ ಹೆಸರು ಪೂಜಾ. ನಾವು ಲವ್ ಮಾಡ್ತಿದ್ದೆವು. ಆದರೆ ಬ್ರೇಕಪ್ ಆಯಿತು. ನಂತರ ನಾನು ನಿನ್ನನ್ನು ಮದುವೆಯಾದೆ. ಆಗ ಮತ್ತೆ ಈಗ ಯಾಕೆ ಕಾಂಟ್ಯಾಕ್ಟ್? ಅಜಯ್ ಕಣ್ಣು ಕೆಳಗೆ ನೋಡಿದ. ಅವಳು ಬ್ಯಾಕ್ ಬಂದಿದ್ದಾಳೆ. ನಂದಿನಿಗೆ ಭೂಮಿ ಕಾಲಡಿಯಲ್ಲಿ ಜಾರಿದಂತಾಯಿತು. ನೀನು ಇನ್ನು ಅವಳನ್ನು ಲವ್ ಮಾಡ್ತೀಯಾ? ಅಜಯ್ ಸೈಲೆನ್ಸ್. ಆ ಸೈಲೆನ್ಸ್ ಆನ್ಸರ್ ಆಗಿತ್ತು. ನಂದಿನಿ ಕುಸಿದು ಬಿದ್ದಳು. ಅವಳ ಜೀವನ ಮುಗಿದಂತಾಯಿತು.
ಮುಂದಿನ ದಿನ ನಂದಿನಿ ಅಲೋನ್ ಮನೆಯಲ್ಲಿ ಕುಳಿತಿದ್ದಳು. ಸಡನ್ಲಿ ಡೋರ್ ಬೆಲ್. ಅವಳು ಡೋರ್ ಓಪನ್ ಮಾಡಿದಳು. ಹೊರಗೆ ಒಂದು ಹುಡುಗಿ ನಿಂತಿದ್ದಳು. ಅವಳು ಸ್ಮೈಲ್ ಮಾಡಿದಳು. ಹಾಯ್, ನಾನು ಪೂಜಾ. ನಂದಿನಿ ಶಾಕ್. ಅವಳಿಗೆ ಮಾತೇ ಬರಲಿಲ್ಲ. ಪೂಜಾ ಕಾಮ್ಲಿ ಒಳಗೆ ಬಂದಳು. ನಾನು ಅಜಯ್ ಜೊತೆ ಮಾತಾಡಬೇಕಿತ್ತು, ಆದರೆ ಅವನು ಆಫೀಸ್ನಲ್ಲಿರ್ತಾನೆ, ಸೊ ನಾನು ನಿನ್ನ ಜೊತೆ ಮಾತನಾಡೋಕ್ಕೆ ಬಂದೆ. ನಂದಿನಿಯ ಹೃದಯ ಜೋರಾಗಿ ಹೊಡೆಯುತ್ತಿತ್ತು. ಏನ್ ಬೇಕು ನಿಮಗೆ? ಪೂಜಾ ನಿಧಾನವಾಗಿ ಹೇಳಿದಳು. ಅಜಯ್. ನಂದಿನಿ ಕೋಪದಿಂದ ಹೇಳಿದಳು. ಅವನು ನನ್ನ ಹಸ್ಬೆಂಡ್. ಪೂಜಾ ನಕ್ಕಳು. ನಾನು ಗೊತ್ತು, ಆದರೆ ಅವನು ನನ್ನ ಫಸ್ಟ್ ಲವ್. ಅದು ಪಾಸ್ಟ್. ಈಗ ಅವನು ನನ್ನ ಹಸ್ಬೆಂಡ್. ಪೂಜಾ ಸಡನ್ಲಿ ಸೀರಿಯಸ್ ಆಯಿತು. ಅವಳು ಹೇಳಿದಳು, ನಿನಗೆ ಒಂದು ಟ್ರುತ್ ಗೊತ್ತಿಲ್ಲ. ನಂದಿನಿ ಕನ್ಫ್ಯೂಸ್ ಆಯಿತು. ಯಾವ ಟ್ರುತ್? ಪೂಜಾ ಹೇಳಿದಳು, ಅಜಯ್ ನಿನ್ನನ್ನು ಲವ್ ಮಾಡಿ ಮದುವೆಯಾಗಿಲ್ಲ. ನಂದಿನಿ ಶಾಕ್. ಸುಳ್ಳು. ಪೂಜಾ ಫೋನ್ ತೆಗೆದುಕೊಂಡಳು. ಅದರೊಳಗೆ ವಾಯ್ಸ್ ರೆಕಾರ್ಡಿಂಗ್ ಪ್ಲೇ ಮಾಡಿದಳು. ಅದು ಅಜಯ್ ವಾಯ್ಸ್. ನಾನು ನಂದಿನಿಯನ್ನು ಲವ್ ಮಾಡುವುದಿಲ್ಲ. ಸಿಚುವೇಶನ್ ಕಾರಣ ಮದುವೆಯಾದೆ. ನಂದಿನಿಯ ಜಗತ್ತು ಕುಸಿದು ಬಿತ್ತು. ಅವಳು ಬ್ರೀಚ್ ಮಾಡೋಕ್ಕಾಗಲ್ಲ. ಆ ರಾತ್ರಿ ಅಜಯ್ ಮನೆಗೆ ಬಂದ. ನಂದಿನಿ ಸೈಲೆಂಟ್. ಏನಾಯ್ತು? ಅವಳು ಕೇಳಿದಳು. ನೀನು ನನ್ನನ್ನು ಲವ್ ಮಾಡೋದಿಲ್ಲವಾ? ಅಜಯ್ ಶಾಕ್ ಆಯಿತು. ಯಾರು ಹೇಳಿದ್ರು? ಪೂಜಾ. ಅಜಯ್ ಆಂಗ್ರಿ ಆಯಿತು. ಅವಳು ಯಾಕೆ ಇಲ್ಲಿ ಬಂದಳು? ಅದು ಇಂಪಾರ್ಟೆಂಟ್ ಅಲ್ಲ, ಆನ್ಸರ್ ಕೊಡಿ. ಅಜಯ್ ಮೌನ. ನಂದಿನಿ ಅಳುತ್ತಾ ಹೇಳಿದಳು, ನಾನು ನಿನ್ನನ್ನು ನಿಜವಾಗಿಯೂ ಲವ್ ಮಾಡ್ತಿದ್ದೆ. ಅಜಯ್ ಕಣ್ಣುಗಳಲ್ಲಿ ರಿಗ್ರೆಟ್ ಕಾಣಿಸಿತು. ಆದರೆ ಅವನು ಲೇಟ್ ಆಗಿದ್ದ. ಮುಂದಿನ ಬೆಳಗ್ಗೆ ನಂದಿನಿ ಒಂದು ಲೆಟರ್ ಬರೆದಳು. ನಾನು ಹೋಗ್ತಿದ್ದೀನಿ. ನಿಮ್ಮ ಜೀವನದಲ್ಲಿ ನಾನು ಬರ್ಡನ್ ಆಗಬಾರ್ದು. ಅವಳು ಮನೆ ಬಿಟ್ಟು ಹೊರಟಳು. ಅಜಯ್ ಲೆಟರ್ ನೋಡಿದ. ಅವನಿಗೆ ಶಾಕ್. ಅವನು ಕಾಲ್ ಮಾಡಿದ್ದ. ಫೋನ್ ಸ್ವಿಚ್ಡ್ ಆಫ್. ಅವನು ಪ್ಯಾನಿಕ್ ಆಯಿತು. ಅವನಿಗೆ ರಿಯಲೈಸ್ ಆಯಿತು, ಅವನು ನಂದಿನಿಯನ್ನು ನಿಜವಾಗಿಯೂ ಲವ್ ಮಾಡ್ತಿದ್ದಾನೆ. ಅವನು ಪೂಜಾ ಬಳಿ ಹೋದ. ನೀನು ಯಾಕೆ ಹೀಗೆ ಮಾಡಿದೆ? ಪೂಜಾ ನಕ್ಕಳು. ಬಿಕಾಸ್ ಐ ವಾಂಟ್ ಯು ಬ್ಯಾಕ್. ಅಜಯ್ ಆಂಗ್ರಿಯಾಗಿ ಹೇಳಿದ. ನಾನು ನಿನ್ನನ್ನು ಲವ್ ಮಾಡೋದಿಲ್ಲ. ಪೂಜಾ ಶಾಕ್. ಆಗ ಯಾಕೆ ನನ್ನ ಜೊತೆ ಮಾತಾಡ್ತಿದ್ರಿ? ಅಜಯ್ ಹೇಳಿದ. ಬಿಕಾಸ್ ನಿನ್ನ ಬಳಿ ಒಂದು ಟ್ರುತ್ ಇದೆ. ಪೂಜಾ ಕನ್ಫ್ಯೂಸ್ ಆಯಿತು. ಯಾವ ಟ್ರುತ್? ಅಜಯ್ ಹೇಳಿದ. ನಂದಿನಿ ಡೇಂಜರ್ನಲ್ಲಿದ್ದಾಳೆ. ಪೂಜಾ ಶಾಕ್. ಟ್ವಿಸ್ಟ್. ನಂದಿನಿ ಆಕ್ಚುಯಲ್ ಟಾರ್ಗೆಟ್ ಆಗಿದ್ದಳು. ಅವಳ ಫಾದರ್ ದೊಡ್ಡ ಬಿಸಿನೆಸ್ ಮ್ಯಾನ್. ಎನಿಮಿ ರಿವೆಂಜ್ ತೆಗೆದುಕೊಳ್ಳಲು ಅಜಯ್ ಲೈಫಿಗೆ ನಂದಿನಿಯನ್ನು ಪುಷ್ ಮಾಡಿದ್ದರು. ಅಜಯ್ ಆಕ್ಚುಯಲ್ ಜಾಬ್ ಪ್ರೊಟೆಕ್ಟ್ ಹೇರ್. ಅವನು ಸೀಕ್ರೆಟ್ ಏಜೆಂಟ್ ಆಗಿದ್ದ. ಪೂಜಾ ಕೂಡ ಏಜೆಂಟ್. ಆದರೆ ಪೂಜಾ ರಿಯಲ್ ಫೀಲಿಂಗ್ ಡೆವಲಪ್ ಆಗಿ ಮಾಡಿದ್ದಳು. ಅಷ್ಟರಲ್ಲಿ ನ್ಯೂಸ್ ಬಂದಿತು. ಒಂದು ಅನ್ನೌನ್ ಗರ್ಲ್ ಆಕ್ಸಿಡೆಂಟ್. ಅಜಯ್ ಹಾರ್ಟ್ ಸ್ಟಾಪ್ ಆಗಿದಂತೆ ಆಯಿತು. ಅವನು ಹಾಸ್ಪಿಟಲ್ಗೆ ಓಡಿದ. ಬೆಡ್ ಮೇಲೆ ನಂದಿನಿ. ಅವಳು ಅನ್ಕಾನ್ಶಿಯಸ್. ಅಜಯ್ ಅಳಲು ಶುರು ಮಾಡಿದ. ನಂದಿನಿ, ಪ್ಲೀಸ್ ವೇಕಪ್. ಅವಳು ಸ್ಲೋಲಿ ಕಣ್ಣು ತೆರೆದಳು. ಅಜಯ್. ಅವನು ಅಳುತ್ತಾ ಹೇಳಿದ, ಐ ಲವ್ ಯು. ಅವಳು ವೀಕ್ ಸ್ಮೈಲ್ ಮಾಡಿದಳು. ನಿಜವಾ? ಹೌದು, ಇದು ಆಕ್ಟಿಂಗ್ ಅಲ್ಲ. ಕೆಲವು ದಿನಗಳ ನಂತರ ನಂದಿನಿ ರಿಕವರ್ ಆಯಿತು. ಅಜಯ್ ಎಲ್ಲ ಟ್ರುತ್ ಹೇಳಿದ. ನಂದಿನಿ ಸೈಲೆಂಟ್ ಆಗಿ ಕೇಳಿದಳು, ನೀನು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀಯಾ ಅಥವಾ ಲವ್ ಮಾಡ್ತಿದ್ದೀಯಾ? ಅಜಯ್ ಹೇಳಿದ, ಮೊದಲು ಪ್ರೊಟೆಕ್ಟ್ ಮಾಡ್ತಿದ್ದೆ, ಈಗ ಲವ್ ಮಾಡ್ತಿದ್ದೀನಿ. ನಂದಿನಿ ಕಣ್ಣುಗಳಲ್ಲಿ ಟಿಯರ್ಸ್. ಆದರೆ ಈ ಬಾರಿ ಅದು ಹ್ಯಾಪಿನೆಸ್ ಟಿಯರ್ಸ್. ಕೆಲವು ತಿಂಗಳ ನಂತರ ಇಬ್ಬರು ಹೊಸ ಲೈಫ್ ಸ್ಟಾರ್ಟ್ ಮಾಡಿದರು. ನೋ ಸೀಕ್ರೆಟ್ಸ್, ನೋ ಓನ್ಲಿ ಲವ್. ಪೂಜಾ ದೂರದಿಂದ ನೋಡುತ್ತಿದ್ದಳು. ಅವಳು ಸ್ಮೈಲ್ ಮಾಡಿದಳು. ಅವಳು ಅಜಯನ್ನು ಕಳೆದುಕೊಂಡಳು, ಆದರೆ ಅವಳು ಅಜಯ್ ಹ್ಯಾಪಿನೆಸ್ ನೋಡಿದಳು. ಆ ಮನೆ ಮತ್ತೆ ಸೈಲೆಂಟ್ ಆಯಿತು.
ಆದರೆ ಈ ಬಾರಿ ಆ ಸೈಲೆನ್ಸ್ನಲ್ಲಿ ಫಿಯರ್ ಇರಲಿಲ್ಲ, ಓನ್ಲಿ ಪೀಸ್, ಓನ್ಲಿ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.